ಮೊದಲ ಪ್ರಯತ್ನದಲ್ಲೇ ಕುಲಾಯಿಸಿದ ಅದೃಷ್ಟ. ದೆಹಲಿ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆ. ಯಾರು ಈ ಪವರ್ಫುಲ್ ಲೇಡಿ? ಏನಿವರ ಹಿನ್ನೆಲೆ ಎಂದು ತಿಳಿಯೋಣ ಬನ್ನಿ. ಬರೋಬ್ಬರಿ 26 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಅಧಿಕಾರಕ್ಕೇರಿರುವ ಬಿಜೆಪಿ ನೂತನ ಸಿಎಂ ಆಗಿ ಮಹಿಳೆಯೊಬ್ಬರನ್ನು ಆಯ್ಕೆ ಮಾಡಿ ಅಚ್ಚರಿ ಮೂಡಿಸಿದೆ. ಮೊದಲ ಬಾರಿಯ ಶಾಸಕಿಯಾಗಿರುವ ರೇಖಾ ಗುಪ್ತಾ ಅವರಿಗೆ ಪಕ್ಷ ಮಣೆ ಹಾಕಿದ್ದು, ಮೊದಲ ಪ್ರಯತ್ನದಲ್ಲಿಯೇ ರೇಖಾ ಗುಪ್ತಾ ಅವರಿಗೆ ಅದೃಷ್ಟ ಕುಲಾಯಿಸಿದೆ. ರೇಖಾ ಗುಪ್ತಾ ಈ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿದ್ದವರು. ಶಾಲಿಮಾರ್ ಬಾಗ್ನಿಂದ ಸ್ಪರ್ಧಿಸಿದ ಇವರು ಆಮ್ ಆದ್ಮಿ ಪಕ್ಷದ ಬಂದನಾ ಕುಮಾರಿ ಅವರನ್ನು ಬರೋಬ್ಬರಿ 29,595 ಮತಗಳಿಂದ ಸೋಲಿಸಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದವರು. ಮೊದಲ ಬಾರಿ ಗೆದ್ದವರು ಕೂಡ. ರೇಖಾ ಗುಪ್ತಾ ಅವರಿಗೆ ದಿಲ್ಲಿ ಪಟ್ಟ ಕೊಟ್ಟಿದ್ಯಾಕೆ ಗೊತ್ತಾ? ರೇಖಾ ಗುಪ್ತಾ ಅವರ ಹಿನ್ನೆಲೆ ಏನೆಂದು ತಿಳಿಯೋಣ ಬನ್ನಿ. मैं रेखा गुप्ता ईश्वर की शपथ लेती हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगी. मैं भारत की प्रभुता और अखंडता अक्षुण्ण रखूंगी. मैं मुख्यमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगी तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगी. ದಿಲ್ಲಿ ಸಿಎಂ ಆಗಿ ಆಯ್ಕೆಯಾಗಿದ್ದು ರೋಚಕ. ರೇಖಾ ಗುಪ್ತಾರವರ ಹಿನ್ನೆಲೆ ಏನು? 50 ವರ್ಷದ ರೇಖಾ ಗುಪ್ತಾರವರು ಈ ಹಿಂದೆ 2015 ಹಾಗೂ 2020ರ ವಿಧಾನಸಭೆ ಚುನಾವಣೆಯಲ್ಲಿ ಶಾಲಿಮಾರ್ನಿಂದ ಸ್ಪರ್ಧಿಸಿದ್ರು. ಆದರೆ ಆ ಚುನಾವಣೆಯಲ್ಲಿ ಇದೇ ಬಂದನಾ ಕುಮಾರಿ ವಿರುದ್ಧ ಸೋಲು ಕಂಡಿದ್ರು. ಈಗ ಅವರ ವಿರುದ್ಧ ಗೆದ್ದು ಬೀಗುತ್ತಿದ್ದಾರೆ. ದೆಹಲಿಯಲ್ಲಿ ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರೇಖಾ ಗುಪ್ತಾ ಅವರ ಹೆಸರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ. ವಿಶೇಷವೇನೆಂದರೆ ರೇಖಾ ಗುಪ್ತಾ ಇದೇ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಮೊದಲು ದೆಹಲಿಯ ಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗೆದ್ದಂತಹ ಪರಮೇಶ್ ವರ್ಮಾ ಅವರನ್ನ ಆಯ್ಕೆ ಮಾಡಲಾಗುವುದು ಎಂಬ ಸುದ್ದಿಗಳು ಹರಿದಾಡುತ್ತಿದ್ದವು. ಆದರೆ ಕೊನೆಯ ಕ್ಷಣದಲ್ಲಿ ರೇಖಾ ಗುಪ್ತಾ ದೆಹಲಿಯ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಪರಮೇಶ್ ವರ್ಮಾ ದೆಹಲಿಯ ಉಪಮುಖ್ಯಮಂತ್ರಿಯಾಗಲಿದ್ದಾರೆ. ಮೂಲತಃ ಹರಿಯಾಣದವರು, ಈಗ ದಿಲ್ಲಿ ಸಿಎಂ. ಹಾಗೆ ನೋಡಿದರೆ ರೇಖಾ ಗುಪ್ತಾರವರು ಮೂಲತಃ ಹರಿಯಾಣದವರು. ಇವರು ಜುಲೈ 19, 1974ರಂದು ಹರಿಯಾಣದ ಜಿಂದ್ ಜಿಲ್ಲೆಯ ನಂದಗಡ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಬ್ಯಾಂಕ್ ಅಧಿಕಾರಿಯಾಗಿದ್ದರು. 1976ರಲ್ಲಿ ಇವರು 2 ವರ್ಷದವರಿದ್ದಾಗ ಗುಪ್ತಾ ಕುಟುಂಬವು ದಿಲ್ಲಿಗೆ ಸ್ಥಳಾಂತರಗೊಂಡಿತು. ವಿದ್ಯಾರ್ಥಿ ಜೀವನದಿಂದಲೇ ರೇಖಾ ಗುಪ್ತಾ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದವರು. ಮೊದಲಿಗೆ RAS ವಿದ್ಯಾರ್ಥಿ ವಿಭಾಗದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸಕ್ರಿಯವಾಗಿದ್ದರು. 1996 ಮತ್ತು 97ರಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ದಯಾಲ್ ಸಿಂಗ್ ಕಾಲೇಜಿನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ್ದ ಇವರು ವಿದ್ಯಾರ್ಥಿ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಮುಂದೆ ಬಿಜೆಪಿ ಸೇರಿದ ಇವರು ಭಾರತೀಯ ಜನತಾ ಯುವ ಮೋರ್ಚಾಗೆ ಸೇರಿದರು. ದಿಲ್ಲಿ ಘಟ್ಟದಲ್ಲಿ ಕಾರ್ಯದರ್ಶಿ ಜವಾಬ್ದಾರಿ ನಿರ್ವಹಿಸಿದರು. ಪಕ್ಷದಲ್ಲಿನ ತಮ್ಮ ಕಾರ್ಯವೈಖರಿ ಮೂಲಕವೇ ಕೇಂದ್ರ ನಾಯಕರ ಗಮನ ಸೆಳೆದರು. ಪರಿಣಾಮ 2004ರಿಂದ 2006ರವರೆಗೆ ಯುವ ಮೋರ್ಚಾ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. 2007ರಲ್ಲಿ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಕಾಲಿಟ್ಟ ಇವರು MCD ಚುನಾವಣೆಯಲ್ಲಿ ಉತ್ತರ ಪೀತಾಂಪುರ ಕ್ಷೇತ್ರದಿಂದ ಕೌನ್ಸಿಲಿಂಗ್ ಆಗಿ ಆಯ್ಕೆಯಾದರು. 2007ರಿಂದ 2009ರವರೆಗೆ MCDಯಲ್ಲಿ ಮಹಿಳಾ ಕಲ್ಯಾಣ ಮತ್ತು ಮಕ್ಕಳ ಅಭಿವೃದ್ಧಿ ಸಮಿತಿಯಲ್ಲಿ ಅಧ್ಯಕ್ಷರಾಗಿಯೂ ಇವರು ಸೇವೆ ಸಲ್ಲಿಸಿದರು. ದಿಲ್ಲಿ ಬಿಜೆಪಿ ಮಹಿಳಾ ವಿಭಾಗ ಪ್ರಧಾನ ಕಾರ್ಯದರ್ಶಿಯಾಗಿ, ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯೆಯಾಗಿ ಬಿಜೆಪಿಯಲ್ಲಿ ಹಲವಾರು ಹುದ್ದೆಯನ್ನು ನಿಭಾಯಿಸಿದವರು. ಇವರು ಸಾಮರ್ಥ್ಯವನ್ನು ಗುರುತಿಸಿ ಕಳೆದ ವರ್ಷ ದಿಲ್ಲಿ ಮೇಯರ್ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಇವರನ್ನ ಅಭ್ಯರ್ಥಿಯಾಗಿಸಿತು. ಇದೀಗ ಡೆಲ್ಲಿ ವಿಧಾನಸಭೆ ಚುನಾವಣೆ ಗೆದ್ದಾಗ ಮುಖ್ಯಮಂತ್ರಿ ಸ್ಥಾನಕ್ಕೂ ಇವರ ಹೆಸರು ಕೇಳಿಬಂದಿತ್ತು. ನಿರೀಕ್ಷೆಯಂತೆ ಸಿಎಂ ರೇಸಿನಲ್ಲಿದ್ದ ಡೈನಾಮಿಕ್ ವ್ಯಕ್ತಿತ್ವ ರೇಖಾ ಗುಪ್ತಾ ಅವರಿಗೆ ಬಿಜೆಪಿ ಸಿಎಂ ಕುರ್ಚಿ ನೀಡಿದೆ. ಈ ಮೂಲಕ ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೆ ಮಹಿಳೆಯೊಬ್ಬರ ರಾಜ್ಯಭಾರ ಮುಂದುವರಿಯಲಿದೆ.